ಇದು ಸೆಟ್ ಚೇಂಜ್ ಮಾಡಿದ್ರೆ ನಿಮ್ಗೆ 8,000 ರೂಪಾಯಿ ಆಗುತ್ತೆ. ಈ ಪೈಪ್ ಮಾತ್ರ ಚೇಂಜ್ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಆಗುತ್ತೆ. ಸೊ ಕಡಿಮೆ ಆಗೇ ಆಗುತ್ತೆ ಅವ್ರಿಗೆ. ಸೊ ಬಿಲ್ ಅಮೌಂಟ್ ಆಗಲ್ಲ ಅಂತ ನಿಮ್ಗೆ ಹೇಳ್ದಲ್ಲ, ಲವ್ ಲೆಟ್ರು ಆ ತರ. ಇದು ಟ್ರಾವೆಲ್ ಬಾಡಿಯಲ್ಲಿ. ಹಾಯ್ ಫ್ರೆಂಡ್ಸ್, ಮೋಟರಿಸಮ್ ಕಡೆಯಿಂದ ನೀವು ನೋಡ್ತಾ ಇರೋದು ಡ್ಯೂಕ್ 200 ಗಾಡಿ. ಈ ಗಾಡಿ ಕಸ್ಟಮರ್ ಏನಂದ್ರೆ ಪ್ರಾಬ್ಲಮ್, ಗಾಡಿ ಲ್ಯಾಗ್ ಆಗ್ತಾ ಇದೆ, ಆಮೇಲೆ ಮಿಸ್ಫೈರಿಂಗ್ ಆಗ್ತಾ ಇದೆ, ಗಾಡಿ ಹಿಡಿದು ಬಿಡ್ತಾ ಇದೆ ಅಂತ. ತುಂಬಾ ಇವಾಗವರೆಗೂ ಆಚೆನೆ ಬಿಟ್ಟಿಲ್ಲ ಅಂತ. ಫಸ್ಟ್ ಟೈಮ್ ಆಚೆ ಬಂದಿರೋದು ಗಾಡಿ ಶೋರೂಮ್ ಇಂದ. ಶೋರೂಮ್ ಅಲ್ಲಿ ಏನಂದ್ರೆ ಕಂಪ್ಲೀಟ್ ಎಲ್ಲ ಈ ತರ ಎಲ್ಲ ಬಿಚ್ಬಿಟ್ಟು ನಿಮ್ಗೆ ಎಲ್ಲ ಚೆಕ್ ಮಾಡಲ್ಲ. ಮೇಲೆ ಒಳ್ಳೆ ಒಂದು ಯಾವ್ದೋ ಒಂದು ಅಜ್ಜಿಗೆ ಎತ್ಕೊಂಡು ಹೋಗ್ಬಿಟ್ಟು ಬಿಟ್ಟಿದ ತಕ್ಷಣ ಮೇಕಪ್ ಮಾಡಿ ಆಚೆ ಕಳ್ಸ್ಬಿಡ್ತಾರೆ ಒಂದೊಂದು ಇದಲ್ಲಿ. ಇವಾಗ ನಾವೇನ್ ಮಾಡಿದೀರ ಅಂದ್ರೆ ನೋಡಿ, ಇಲ್ಲಿ ಎಲ್ಲ ಪೂರ್ತಿ ಬಿಚ್ಚಿ ನೋಡಿರುವಾಗ ಗೊತ್ತಾಗ್ತೈತೆ ಏನು ಪ್ರಾಬ್ಲಮ್ ಅಂತ. ಇದರಲ್ಲಿ ಗಾಡಿ ನಿಲ್ಸಿ ಏನ್ ಕಸ್ಟಮರ್ದು ಏನಂದ್ರೆ ಇಲ್ಲಿ ಪೆಟ್ರೋಲ್ದು ಮಳೆ ನೀರು ಬಂದ್ಬಿಟ್ಟು ಆಚೆ ಸಪ್ಲೈ ಆಗ್ತಾ ಇಲ್ಲ ಪೆಟ್ರೋಲ್ ಟ್ಯಾಂಕ್ ಇಂದ. ಸೊ ನೋಡ್ಬೋದು ನೀವೇ ಎಷ್ಟು ಡಸ್ಟ್ ಐತೆ ಅಂತ. ಇಲ್ಲಿ ನಿಮ್ಗೆ ಏರೋಟ್ ಆಗ್ಬೇಕು, ಪೆಟ್ರೋಲ್ ಇದು ಮಳೆ ನೀರು ಆಚೆ ಬರ್ಬೇಕು. ಇಲ್ಲ ನೀರ್ ಏನಾದ್ರು ತುಂಬ್ಕೊಂಡ್ರೆ ಆಚೆ ಬರ್ಬೇಕು. ಈ ಬ್ಲಾಕ್ ಇದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಫಿಲ್ ಆಗ್ಬಿಟ್ಟು ನಿಮ್ಗೆ ಟ್ಯಾಂಕ್ ಒಳಗಡೆ ಹೋಗುತ್ತೆ. ಟ್ಯಾಂಕ್ ಒಳಗಡೆ ಹೋದ್ರೆ ಕಂಪಲ್ಸರಿ ನಿಮ್ಗೆ ಫಿಲ್ಟರ್ ಬ್ಲಾಕೇಜ್ ಆಗಿ ಇದಾಗುತ್ತೆ. ನೋಡಿ ಯಾವ ತರ ಐತೆ ಟ್ಯಾಂಕ್. ಇದು ಫುಲ್ಲು ಡಸ್ಟ್. ಒಂದ್ಸರಿನೂ ಬಿಚ್ಚಿಲ್ಲ. ಇದು ಎಷ್ಟು ಸರಿ ಇದು ಶೋರೂಮ್ ಗಾಡಿ ಬಂದಿದ ತಕ್ಷಣ ಇದೆ ಫಸ್ಟ್ ಸರಿ ಬಿಸ್ತಾ ಇರೋದು ನಾನೇ ಅನ್ಸ್ಕೊಂತೀನಿ. ಇದ್ ನೋಡಿ ಯಾವ ರೇಂಜ್ಗೆ ಐತೆ ಡಸ್ಟ್. ಈ ಡಸ್ಟ್ ಇಷ್ಟೆಲ್ಲ ಫಾರ್ಮೇಶನ್ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಂಪಲ್ಸರಿ ಲ್ಯಾಗ್ ಆಗೇ ಆಗುತ್ತೆ. ನೋಡಿ ಹೆಂಗೈತೆ. ಅದ್ ಬೇರೆ ಇಲ್ದಿರ ನಿಮ್ಗೆ ಪೆಟ್ರೋಲ್ ಕ್ಲೀನ್ ಆಗಿ ಸಪ್ಲೈ ಆಗ್ತಾ ಇಲ್ಲ. ಇಲ್ಲೊಂದು ಕಟ್ ಆಗಿದೆ ಪೆಟ್ರೋಲ್ ಪೈಪು. ಇದಕ್ಕೇನ್ ಮಾಡ್ತಾರೆ ಅಂದ್ರೆ ಶೋರೂಮ್ ಅಲ್ಲಿ ಸೆಟ್ಟೇ ಚೇಂಜ್ ಮಾಡ್ತಾರೆ. ಈ ಸೆಟ್ ಬಂದ್ಬಿಟ್ಟು 8,500 ರೂಪಾಯಿ ಐತೆ ಈ ಫುಲ್ ಸೆಟ್ ಫ್ಯೂಯಲ್ ಪಂಪ್. ಇದು ಸಪರೇಟ್ ಆಗಿ ಸಿಗುತ್ತೆ. ಆದ್ರೆ ಇದು ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಅದು ಬೇರೆ ಕಡೆ ಬಂದ್ಬಿಟ್ಟು ಇದು ಕಂಪಲ್ಸರಿ ಚೇಂಜ್ ಮಾಡೋದೇ ಇಲ್ಲ. ಏನಕ್ಕಂದ್ರೆ ಇದು ಸೆಟ್ ಚೇಂಜ್ ಮಾಡಿದ್ರೆ ನಿಮ್ಗೆ 8,000 ರೂಪಾಯಿ ಆಗುತ್ತೆ. ಈ ಪೈಪ್ ಮಾತ್ರ ಚೇಂಜ್ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಆಗುತ್ತೆ. ಸೊ ಕಡಿಮೆ ಆಗೇ ಆಗುತ್ತೆ ಅವ್ರಿಗೆ. ಸೊ ಬಿಲ್ ಅಮೌಂಟ್ ಆಗಲ್ಲ ಅಂತ ನಿಮ್ಗೆ ಹೇಳ್ದಲ್ಲ, ಲವ್ ಲೆಟ್ರು ಆ ತರ. ಇದು ಟ್ರಾವೆಲ್ ಬಾಡಿಯಲ್ಲಿ ನೋಡಿ ಎಷ್ಟು ಗಲೀಜ್ ಐತೆ, ಯಾವ ರೇಂಜ್ಗೆ ಐತೆ ಅಂದ್ರೆ ಗಲೀಜು. ಫುಲ್ಲು ಡಸ್ಟ್ ಫಾರ್ಮೇಶನ್ ಆಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಂಜೆಕ್ಟರ್ ಅಲ್ಲಿ ಬ್ಲಾಕ್ ಆಗುತ್ತೆ. ಈ ಕಡೆ ನೋಡಿ ಹೆಂಗೈತೆ. ಇಂಜೆಕ್ಟರ್ ಅಲ್ಲಿ ಫುಲ್ ಬ್ಲಾಕೇಜ್ ಆಗುತ್ತೆ. ಆಮೇಲೆ ಪೆಟ್ರೋಲ್ ನೀಟಾಗಿ ನಿಮ್ಗೆ ಗಾಡಿಯಲ್ಲಿ ಸಪ್ಲೈ ಆಗಲ್ಲ, ಫುಲ್ ಲ್ಯಾಗಿಂಗ್ ಇಶ್ಯೂ. ಸೊ ಏನಾಗುತ್ತೆ ಅಂದ್ರೆ ಡಸ್ಟ್ ಫಾರ್ಮೇಶನ್ ಜಾಸ್ತಿ ಇದ್ರೆ ನಿಮ್ಗೆ ಪಿಕಪ್ ವೈಸು ಎಲ್ಲಾದ್ರೂ ಅರ್ಜೆಂಟ್ ಗಾಡಿ ಎತ್ಬೇಕು, ಕರೆಕ್ಟ್ ಆಗಿ ಓಡಿಸ್ಬೇಕಂದ್ರೆ ಗಾಡಿ ಖಂಡಿತ ಕೈ ಕಟ್ಟೆ ಕೊಡುತ್ತೆ. ಸೊ ಮೇಂಟೈನ್ ಮಾಡಿ, ಪ್ರತಿ ವಾರಕ್ಕೆ ಒಂದ್ಸರಿ ಆದ್ರೂ ಒಂದ್ ವಾಷಿಂಗ್ ಆದ್ರೂ ಮಾಡಿ. ಆಮೇಲೆ ಈ ತರ ಬಿಚ್ಚಿ ಸರ್ವಿಸ್ ಮಾಡೋ ತರ ಯಾವ್ದಾದ್ರು ನೀಟಾಗಿ ಸರ್ವಿಸ್ ಮಾಡೋ ಕಡೆ ಗಾಡಿ ಬಿಡಿ. ಇದೇ ತರ ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ, ಗಾಡಿ ಇದು ಮಿಸ್ಸಿಂಗ್ ಪ್ರಾಬ್ಲಮ್ ಇಲ್ಲ ಲ್ಯಾಗಿಂಗ್ ಇಶ್ಯೂ, ಯಾವ್ದೇ ಪ್ರಾಬ್ಲಮ್ ಇರ್ಲಿ, ಯಾವ್ದೇ ಗಾಡಿ ಇರ್ಲಿ, ಮೋಟರ್ಸ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.